ಬಸವರಾಜ್ ಔಟಿ. ಇವತ್ತು KCET ರಿಸಲ್ಟ್ ಬಂದಿದೆ. ಅದರಲ್ಲಿ ನಂದು ರಾಜ್ಯಕ್ಕೆ 4ನೇ ರ್ಯಾಂಕ್ ಬಂದಿದೆ. ಇದರಿಂದಾಗಿ ನನಗೆ ತುಂಬ ಖುಷಿಯಾಗುತ್ತಿದೆ. ನಾನು 1ರಿಂದ 10ನೇ ತರಗತಿವರೆಗೆ ಇಲ್ಲೇ ನನ್ನ ಹುಟ್ಟಿದ್ದ ಹುಟ್ಟೂರು ಜಂಬಿಗೆಯಲ್ಲಿ ಗ್ರಾಮೀಣ ಮಾಧ್ಯಮದಲ್ಲಿ ಕಲಿತಿದ್ದೇನೆ. ನಂತರ PUC ಫಸ್ಟ್ PUC ಸೆಕೆಂಡ್ PUC ವಿಜಯಪುರದ ಗೌರ್ಮೆಂಟ್ PU ಕಾಲೇಜ್ ಫಾರ್ ಬಾಯ್ಸ್ನಲ್ಲಿ ಅಲ್ಲಿ ಮುಗಿಸಿದ್ದೇನೆ. ಯಾವ ರ್ಯಾಂಕ್ ಬಂದೀಗ? ವೆಟರ್ನರಿ ಸೈನ್ಸ್ನಲ್ಲಿ 4th ರ್ಯಾಂಕ್, ಡಿ ಫಾರ್ಮಾದಲ್ಲಿ 4th ರ್ಯಾಂಕ್ ಆ್ಯಂಡ್ ಮತ್ತು ನರ್ಸಿಂಗ್ದಲ್ಲಿ 4ನೇ ರ್ಯಾಂಕ್. ಖುಷಿ ಅನಿಸಿಲ್ಲ? ಇದರಿಂದ ನನಗೆ ತುಂಬ ಖುಷಿಯಾಗಿದೆ. ಹೆಸರು ಬಸ್? ನನ್ನ ಹೆಸರು ಬಸವರಾಜ್. ನಮ್ಮ ಮಗ ಮುಂಜಾನೆ 4:15 ಗಂಟೆಗೆ ಹೇಳ್ತಿದ್ದಾರೆ. ನಾವು ಹೇಳೋಕಿನ ಮೊದಲೇ ಹೇಳ್ತಿದ್ದಾರೆ. ಅವ ಎದ್ದು ಕಿಶಿಂದ ಏನದ ಹಾಗೆ ಹೋಗೋಣ ಸಂಡಾಸ್ಗೆ ಹೋಗಿ ಬರೋದ್ರಾಗ ಏನದ ನಾ ನೀರು ಕಾಸಿಡಕ್ರಿ ಜಳಕ ಮಾಡಿದ ಕೂಡಲೇ ಹಾಗೆ ಬುಕ್ಕ ಕೈಯಾಗೆ ಹಿಡ್ಯಾವ್ರ. ಬುಕ್ಕ ಕೈಯಾಗೆ ಹಿಡ್ಯಾನ ನಾ ಏನದ ಅವ್ನಿಗೆ ಓದಿ ಗಂಟ್ಲು ಒಣಗ್ತೈತೆ ಹಾಗೆ ಒಯ್ದು ಒಂದು ಸ್ವಲ್ಪ ಹಾಲು ಕೊಡಕ್ರಿ. ಹಾಲು ಕುಡ್ದು ಕಿಶನ್ ಹಾಗೆ ಓದಾಕೆ ಶುರು ಮಾಡವ್ರಿ. ಮತ್ತು 9:15 ಗಂಟೆಗೆ ಏನದ ಮತ್ತು ಊಟಕ್ಕೆ ಬರವ್ರಿ. 2 ರೊಟ್ಟಿ ಊಟ ಮಾಡವ್ರ. ಭಾಳ ಉಂಡ್ರೆ ನನಗೆ ಓದಕ್ಕೆ ಆಗಂಗಿಲ್ಲ ಅಂತ ಹೇಳ್ರಿ 2 ರೊಟ್ಟಿ ಊಟ ಮಾಡಿ ಕಿಶನ್ ಹಾಗೆ ಹೋಗವ್ರಿ. ಹೋಗಿ ಕಿಶನ್ ಮತ್ತು 1ಕ್ಕೆ ಬರವ್ರಿ. 1ಕ್ಕೆ ಬಂದು ಮತ್ತು ಮಾಡಿದಂಥ ಅಡುಗೆ ಊಟ ಮಾಡಿ ಮತ್ತು ಹಿಂಗೆ ಸ್ವಲ್ಪ ಅಡ್ಡಾಡಿ ಬರ್ನ ಮತ್ತೆ ಓದ್ಲಿಕ್ಕೆ ಕುಂಡ್ರವ್ರಿ. 5ಕ್ಕೆ ಬಂದು ಕಿಶಿಂದ ಅಮ್ಮಗೆ ನನಗೆ ಹೈರಾಣ ಭಾಳ ಆಗ್ತದೆ ಅಮ್ಮಗೆ ಅಂತ ಹೇಳಿ ಕಿಶಿಂದ 2 ಕುರಿ ಅವ್ರಿ. ನಾನು ಅವು ಕುರಿ ಹಂಗೆ ಕೈಯಾಗ ಬುಕ್ಕ ಹಿಡ್ಕೊಂಡು ಕುರಿ ತೊಗೊಂಡು ಹೋಗವ್ರಿ. ಮತ್ತು 6 ಗಂಟೆಗೆ ಬರವ್ರಿ. ಬಂದು ಕಿಶಿಂದ ಮತ್ತು ಮುಖ ತೊಗೊಂಡು ಇವತ್ತು ಹೆಚ್ಕೊಂಡು ಕಿಶಿಂದ ದೇವ್ರಿಗೆ ನಮಸ್ಕಾರ ಮಾಡಿ ಮತ್ತು ಓದ್ಲಿಕ್ಕೆ ಕುಂಡ್ರವ್ರ 11 ಗಂಟೆ ತನ ರೀ. ಖುಷಿ ಅನ್ಸದ್ ನಿಮಗೆ? ಖುಷಿ ಅನ್ಸದ್ರಿ. ಅವ್ರು ಕಲಿಸಿದಂಥ ಗುರುಗಳಿಗೆ ಅವ್ರಿಗೆ ಒಳ್ಳೇದಾಗಲಿ ದೇವ್ರವ್ರಿಗೆ ಅಂತ ಹೇಳಿ ಕಿಶಿಂದ ನಾ ಬೇಡ್ಕೊತೀನಿ ರೀ. ನಿಮ್ಮ ಹೆಸರು ಹೇಳ್ರಿ? ಶಾಂತಾಬಾಯಿ ರೀ. ಮಗ ಈಗ ಓದ್ತಿದ್ದಾರೆ 1ನೇ ಹಿಡ್ಕೊಂಡು ಇಲ್ಲಿ ಜಂಬಿಗೆ ಒಳಗೆ 1ನೇ ಹಿಡ್ಕೊಂಡು 10ನೇ ತನಕ ಕಲ್ತಾನ್ರಿ. ಅಲ್ಲಿಂದ ಬಿಜಾಪುರಕ್ಕೆ ಹೋಗಿ ಗೌರ್ಮೆಂಟ್ ಹೈಸ್ಕೂಲ್ಗೆ ಸಾಲಿ ಹೋದನ್ರಿ. ಹೋಗಿ ಮುಂದೆ ಪ್ರೈವೇಟ್ ಕಲಿಯಕತ್ತಪ್ಪ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರೈವೇಟ್ ಬೇಡಪ್ಪ ನಾ ಗೌರ್ಮೆಂಟ್ಗೆ ಕಲಿತೀನಿ ಅಂದು ಏನದ ನಮಗೆ ಹೊಳ್ಳಿ ಕರ್ಕೊಂಬಂದು ಗೌರ್ಮೆಂಟ್ಗೆ ಕಲ್ತಾನ್ರಿ. ಕಲಿತು ನಮ್ಮ ಮಗ ಇಷ್ಟೊಂದು ರಿಸಲ್ಟ್ ತಂದು ನಮಗೆ ಇದು ಮಾಡಿದ್ದಕ್ಕಾಗಿ ಭಾಳ ಖುಷಿಯಾಗ್ಯಾರ ನಮ್ಗೆ. ಮತ್ತು ನಮ್ಮ ಎಲ್ಲ ಕಲಿಸಿದಂಥ ಗುರುಗಳಿಗೆ ಸರ್ಗಳಿಗೆ ಎಲ್ಲರಿಗೆ ನಾವು ಧನ್ಯವಾದಗಳು ಹೇಳ್ತಾರೆ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಶರಣಪ್ಪ ಶಂಕರಪ್ಪ ಔಟಿ ರೀ.